ಹಾಯ್ ಗುಡ್ ಮಾರ್ನಿಂಗ್. ಈ ವಾರ ಪೂರ್ತಿ ಸ್ವಲ್ಪ ರೈಸ್ ಐಟಮ್ನೇ ತಿಂಡಿಯಾಗಿ ಮಾಡ್ಕೊಂಡಿದ್ದರಿಂದ ಇವತ್ತು ರವೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತೇಳಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿ, ಕ್ಯಾರೆಟ್ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಳ್ಳು, ಉಪ್ಪು, ಇದ್ರ ಜೊತೆಗೆ ನಾನು ಮೂಲಂಗಿನೂ ಸಹ ತುರಿದು ಹಾಕ್ಕೊಳ್ತೀನಿ. ಆನಂತರ ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿಗೆ ಕಡಲೆ, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಪುದೀನ, ಕರಿಬೇವು, ಸ್ವಲ್ಪ ಉಪ್ಪನ್ನ ಹಾಕಿ ರುಬ್ಕೊಂಡ್ರೆ ಆಯಿತು. ನಾನು ಇದಕ್ಕೆ ಯಾಕೆ ಎಲ್ಲ ತರಕಾರಿಗಳನ್ನ ಹಾಕ್ತೀನಿ ಅಂದರೆ ನಮ್ಮನೇಲಿ ಮಕ್ಕಳು ತರಕಾರಿ ತಿನ್ನೋದು ತುಂಬಾ ಕಡಿಮೆ. ಈ ರೀತಿ ರೊಟ್ಟಿಗೆ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ತಿನ್ಕೊಳ್ತಾರೆ. ಕಾಳನ್ನ ಹಿಂದಿನ ದಿನಾನೇ ನೆನೆಯೋದಕ್ಕೆ ಇಟ್ಟಿದ್ದೆ. ಅದನ್ನು ಈಗ ಮೊಳಕೆ ಬರೆಸೋದಕ್ಕಾಗಿ ಆ ಮೊಳಕೆ ಕಟ್ಟುವಂತಹ ಮೇಕರ್ ಬರುತ್ತಲ್ಲ ಅದಕ್ಕೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಆನಂತರ ಮಧ್ಯಾಹ್ನಕ್ಕೆ ಸ್ವಲ್ಪ ಮೊಸರನ್ನ ತಿನ್ಕೊಂಡು ಮಕ್ಕಳಿಗೆ ಕೇಕ್ ಮಾಡೋಣ ಅಂತೇಳಿ ರೆಡ್ ವೆಲ್ವೆಟ್ ಕೇಕ್ನ ರೆಡಿ ಮಾಡ್ಕೊಳ್ತಾ ಇದ್ದೆ. ಮಕ್ಕಳು ತುಂಬ ದಿನಗಳಿಂದ ಕೇಳ್ತಿದ್ರು, ಬಟ್ ನನಗೆ ಕೋಲ್ಡ್ ಆಗಿರೋದ್ರಿಂದ ಅಷ್ಟಾಗಿ ಸ್ವಲ್ಪ ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು ಅಂತ ಕೇಕ್ ಏನು ಮಾಡೋದಕ್ಕೆ ಹೋಗಿರಲಿಲ್ಲ. ಅವ್ರಿಗೆ ಇವತ್ತು ಸ್ಕೂಲಿಂದ ಬರೋಷ್ಟರಲ್ಲಿ ಕೇಕ್ನ ರೆಡಿ ಮಾಡೋಣ ಅಂತ ಕೇಕ್ನ ಸಹ ರೆಡಿ ಮಾಡಿಕೊಟ್ಟೆ. ಅಷ್ಟೊಂದು ಡಿಸೈನೆಲ್ಲ ನಂಗೆ ತುಂಬ ಚೆನ್ನಾಗಿ ಮಾಡೋದಕ್ಕೆ ಬರಲ್ಲ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಮಕ್ಕಳು ಸಹ